ಪ್ರೆಸೆನ್ಸ್ ಬೊಂಬೆಗಳ ಸ್ಪರ್ಧೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಗು ಅಳ್ತಾ ಇದೆ, ಪಿನ್ ಚುಚ್ಚಿ. ನಾನ್ ಮಗು ಆಗಿದ್ದಾಗ ನಮ್ಮಮ್ಮ ಪಿನ್ನೇ ಚುಚ್ತಿದ್ರು. ಇವ್ರ ಅಮ್ಮನ ಕರ್ಕೊಳ್ಳೋಣ. ಇಲ್ಲಿ ವಿಶೇಷವಾಗಿ ಇವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಮೇಡಮ್, ಬನ್ನಿ, ನಿಮ್ಮ ಮಗುನ ಎತ್ಕೊಳ್ಳಿ. ಬನ್ನಿ ಸರ್, ಪ್ಲೀಸ್ ನೀವು ಬನ್ನಿ. ಸರ್ ನಿಮ್ಮ ಹೆಸರು? ಹರಿಪ್ರಸನ್ನ ಸರ್. ಏನು ಮಾಡ್ಕೊಂಡಿದ್ದೀರಿ ಸರ್? ನಮ್ಮದು ಮಿಲ್ಕ್ ಬಿಸ್ನೆಸ್ಸು. ಈಗ BJP ಯೂತ್ ಪ್ರೆಸಿಡೆಂಟ್ ಆಗಿದ್ದೀನಿ ಸಂಪಂಗಿರಾಮ್ ನಗರಗೆ. ವೆರಿ ನೈಸ್ ಸರ್. ಮೇಡಮ್ ನಿಮ್ಮ ಹೆಸರು? ಸತ್ಯವಾಣಿ. ಹಾಂ, ಯಾವಾಗಾದ್ರೂ ಸುಳ್ಳು ಹೇಳಿದ್ದೀರಾ? ಹೌದು, ಯಾವತ್ತೂ ಉಲ್ಟಾಗಿರುತ್ತಲ್ವಾ. ಸತ್ಯ ಅಂತ ಹೆಸರಿಟ್ರೆ ಜಾಸ್ತಿ ಸುಳ್ಳು ಹೇಳ್ತಾರೆ ಅಲ್ವಾ. ಅಮ್ಮ ನೀವು ಬರ್ಬೇಕು. ವೆರಿ ನೈಸ್. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ. ಇದು ಬಂದು ನಮ್ಮ ಮನೆ ದೇವರು ಕೃಷ್ಣಸ್ವಾಮಿ. ಇವರಿಂದನೇ ನಾವೆಲ್ಲರೂ ಇದ್ದದ್ದು. ಹಾಗೆ ಗಣಪತಿ, ಹಾಗೆ ಬಸವಣ್ಣ, ಹಾಗೆ ಮುಂದೆ ಸಾಯಿಬಾಬಾ, ಹಾಗೆ ಆದಿಶೇಷನ್ ಮೇಲೆ ಕೂತಿರುವಂಥ ಲಕ್ಷ್ಮೀನಾರಾಯಣ, ಹಾಗೆ ಕೆಳಗಡೆಯಲ್ಲಿ ಚಾಮುಂಡೇಶ್ವರಿ ಕರುನಾಡಿನ ತಾಯಿಯವರು, ಆಮೇಲೆ ದುರ್ಗಾದೇವಿ, ಕಾಳಿಕಾದೇವಿ. ಇವರು ಬಂದು ಬಾಲತ್ರಿಪುರ ಸುಂದರಿ ಲಲಿತಾದೇವಿ. ಅವ್ರ ಪಕ್ಕದಲ್ಲಿ ಲಕ್ಷ್ಮಿ, ಹಾಗೆ ಸರಸ್ವತಿ. ಅವ್ರ ವಾಹನ ಆನೆ, ಆಮೇಲೆ ಅವ್ರದ್ದು ಹಂಸ, ಇದು ಬಂದು ಸಿಂಹ ಅವ್ರ ವಾಹನ. ಇದು ಸಪ್ತಮಾತೃಕೆಯರು: ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಯಿ, ಇಂದ್ರಾಣಿ, ಆಮೇಲೆ ಚಾಮುಂಡಿ. ಇದು ಶ್ರೀನಿವಾಸ ಕಲ್ಯಾಣ ಇದೆ. ಆಮೇಲೆ ಅದ್ರ ಕೆಳಗಡೆ ಬಾಲಲೀಲೆ ಮತ್ತು ಕೃಷ್ಣ ದೊಡ್ಡವರಾದ್ಮೇಲೆ ಸುಧಾಮನ್ನ ಯಾವ ರೀತಿ ಅವರು ಇದು ಅವ್ರ ಫ್ರೆಂಡ್ ಬಂದಾಗ ಯಾವ ಥರ ಅವರು ಕನ್ಸನ್ ತೋರಿಸಿ ಅವ್ನು ಬಡವ ಅಂದ್ರೂ ನೋಡ್ದಿರ ಯಾವ ಥರ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟರು ಅಂತ ಆ ಕೃಷ್ಣ ಸುಧಾಮನ್ ಇಟ್ಟಿದ್ದೀವಿ. ದಕ್ಷಿಣ ಮೂರ್ತಿ ಇದೆ. ಅದ್ರ ಮುಂಭಾಗದಲ್ಲಿ 6 ಜನ ಕನ್ನಿಕೆಯರು ಶಿವಪೂಜೆ ಮಾಡ್ತಿದ್ದಾರೆ. ಅವ್ರ ಪಕ್ಕದಲ್ಲಿ ಶಿವ, ಪಾರ್ವತಿ ಮತ್ತು ಅವ್ರ ಮಕ್ಕಳಾದ ಗಣೇಶ, ಸುಬ್ರಹ್ಮಣ್ಯ, ನಂದೀಶ್ವರ ಇದ್ದಾರೆ. ಶಿವನ ಲಿಂಗ ಪೂಜೆ ಮಾಡ್ತಿದ್ದಾರೆ ಪಾರ್ವತಿ ದೇವಿ. ಅದ್ರ ಕೆಳಗಡೆ ಕುಬೇರ ಲಕ್ಷ್ಮಿ, ಆಮೇಲೆ ಸುಂದರೇಶ್ವರ ಮೀನಾಕ್ಷಿ ಇದೆ. ಅದ್ರ ಪಕ್ಕದಲ್ಲಿ ಮದುವೆ ಸೆಟ್ ಇಟ್ಟಿದ್ದೀವಿ. ಹಾಗೆ ಮದುವೆ ಬಂದವರಿಗೆ ಊಟನೂ ಹಾಕಿದ್ದೀವಿ. ಒಟ್ಟು ಕುಟುಂಬ ಹೇಗಿರ್ಬೇಕು ಅಂತ ನಾವು ತೋರಿಸಿದ್ದೀವಿ. ಅದ್ರ ಪಕ್ಕದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಇದ್ದಾರೆ. ಆಮೇಲೆ ಇಸ್ಕಾನ್ನಲ್ಲಿ ಯಾವ ರೀತಿ ಭಜನೆ ಮಾಡ್ತಾರೆ ಕೃಷ್ಣನ ಮುಂದೆ ಅಂತ ಹೇಳಿ ಅಲ್ಲಿ ಇಟ್ಟಿದ್ದೀವಿ. ಅದ್ರ ಪಕ್ಕದಲ್ಲಿ ಬ್ರಹ್ಮೋತ್ಸವ ಸೆಟ್ ಇದೆ. ಅದರಲ್ಲಿ ಗರುಡ ವಾಹನವಾಗಿ ಶ್ರೀಮನ್ ನಾರಾಯಣರು ಬರ್ತಾ ಇದ್ದಾರೆ. ಅದ್ರ ಮುಂದೆ ಎಲ್ಲ ರೀತಿಯ ಆಳ್ವಾರ್ಸು ಮತ್ತು ಪುರೋಹಿತರು ಎಲ್ಲ ರೀತಿಯಾದಂಥ ಮೆರವಣಿಗೆಗೆ ಬಳಸುವಂಥ ವಾದ್ಯಗಳನ್ನು ಸಮೇತ ಬರ್ತಾ ಇರೋದು. ಅದ್ರ ಕೆಳಗಡೆ ಹಗೋರಿ ಬಾಬಾನ ಇಟ್ಟಿದ್ದೀವಿ. ಅಲ್ಲಿ ಪೂರ್ತಿ ಫ್ಯಾಮ್ಲಿ ಮತ್ತು ಈ ಕೊಡೆ ರಿಪೇರಿ ಮಾಡೋರು, ತಿಂಡಿ ಮಾರೋರು ಅವರೆಲ್ಲ ಇದ್ದಾರೆ. ಮಕ್ಕಳು ಆಟ ಆಡ್ತಿದ್ದಾರೆ. ಅದ್ರ ಕೆಳಗಡೆ ಒಂದು ಪುಟ್ಟ ಗ್ರಾಮ ಯಾವ ಥರ ಹೆಂಚು ಮನೆ ಹಳೇದಿತ್ತು ಅಂತ. ದೇವಿ ಅಲಂಕಾರ, ಆದಿಶಕ್ತಿ ಮಾತೆ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಅದ್ರ ಬಗ್ಗೆ ಹೇಳಿ ಸರ್, ಹೇಗೆ ಮಾಡಿದ್ರಿ, ಏನ್ ಕತೆ ಅಂತ? ಈ ತಾಯಿನ ಏನಕ್ಕೋಸ್ಕರ ನಾವು ಆರಾಧನೆ ಮಾಡ್ತೀವಿ? ನವರಾತ್ರಿನಲ್ಲಿ ನಾವು ಪೂಜೆ ಮಾಡೋದೇ ದೇವಿನ. ಆದಿಶಕ್ತಿ ಅಂದ್ರೆ ಪೂರ್ತಿ ವಿಶ್ವವನ್ನೇ ಸೃಷ್ಟಿ ಮಾಡಿದವಳು ಅವಳೇನೆ. ಇವ್ರ ಮನೆಯಲ್ಲಿ ನೀವು ನೋಡಿದ್ರಿ ಹೇಗೆಲ್ಲ ಬೊಂಬೆ ಕೂರಿಸಿದ್ದಾರೆ, ಏನ್ ಕತೆ ಅಂತ? ತುಂಬಾನೇ ಖುಷಿ ಆಯ್ತಲ್ಲ? ನಿಮ್ಗೂ ಖುಷಿ ಆಗಿದೆ, ನಮಗೂ ಖುಷಿ ಆಗಿದೆ ಅಂತ ಭಾವಿಸ್ತಾ ಆದಿಶಕ್ತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಅಂಡ್ ಇಷ್ಟು ಚೆನ್ನಾಗಿ ಕೂರಿಸಿ ನಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ರಾಜ್ ಮ್ಯೂಸಿಕ್ ಕಡೆಯಿಂದ ನಿಮಗೆ ಚಿಕ್ಕದಾದ ಕಿರುಕಾಣಿಕೆ. ಅಂಡ್ ಇದು ಖುಷಿಗೆ ಕೊಟ್ಬಿಡಿ ನನ್ನ ಕಡೆಯಿಂದ, ಅಂದ್ರೆ ರಾಜ್ ಮ್ಯೂಸಿಕ್ ಕಡೆಯಿಂದ. ಖುಷಿ, ದಿಸ್ ಇಸ್ ಫಾರ್ ಯು. ತಗೋ ಇದ್ರಲ್ಲೇ ಮಿಲ್ಕ್ ಕುಡಿಬೇಕು. ಮಿಲ್ಕ್ ಕುಡಿಲ್ಲ ಅಂದ್ರೆ ಹಾಲಾದ್ರೂ ಕುಡಿ. ಅಯ್ಯೋ, ಎರಡು ಒಂದೇ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಅಂಡ್ ಇಡೀ ನಮ್ಮ ರಾಜ್ ಮ್ಯೂಸಿಕ್ ಕರ್ನಾಟಕ ವ್ಯೂವರ್ಸ್ ಕಡೆಯಿಂದ ಹ್ಯಾಪಿ ದಸರಾ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆ ತಾಯಿ ಆದಿಶಕ್ತಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಿ ನಮ್ಮ ರೈತರೆಲ್ಲನೂ ತುಂಬ ಸುಭಿಕ್ಷವಾಗಿರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.